ಓ ನಿಂತ್ಕೊಳ್ಳ ನಿಂತ್ಕೊಳ್ಳ. ತಪ್ಪಾಗೋಯ್ತು ಕಣೋ, ಕ್ಷಮಿಸ್ಬಿಡು. ಉದ್ವೇಗದಲ್ಲಿ ಅಹಂಕಾರ ಕೆರಳ್ಬಿಡುತ್ತೆ. ಏನೇನೋ ಮಾತಾಡ್ಬಿಟ್ಟೆ. ನೋಡು, ಮನ್ಸು ಕಚ್ಕೋಬೇಡ. ಏನು ನಡಿ ಹೋಗೋಣ. ನಮಗೆ ನಾವು ಆಗಬೇಕು. ಮುಂದೇನು ಅಂತ ಆಮೇಲೆ ಯೋಚನೆ ಮಾಡೋಣ. ತಡಿ. ಅಮ್ಮ, ನೀನಿಲ್ಲೇ ಅಪ್ಪನ ಜೊತೆ ಇರು. ನಾನು ಹೊರಡ್ತೀನಿ. ನಾನಿಲ್ಲಿರಲ್ಲ, ಬೇರೆ ಕಡೆ ಇರ್ತೀನಿ. ಅನಾಥ ಆಗ್ಬಿಡ್ತೀವಿ ಕಣ ನಾವು. ಸ್ಮಶಾನಕ್ಕೇನು ಹೋಗ್ತಿಲ್ಲ ನಾನು. ನೀನು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತೀಯ. ನೀನೊಬ್ಳೆ ದೇವರು ನನಗೆ. ಸಾಧ್ಯ ಆದ್ರೆ ಇವನನ್ನು ಬಿಡು. ಯಾವ ಕಡೆ ಅಂದ್ರೆ ಆ ಕಡೆ ತಿರುಗ್ತಾನೆ. ಬೆನ್ನಲ್ಲಿ ಎಲ್ಬಿಲ್ಲ. ನಮ್ಮನೆಯವ್ರಿಗೋಸ್ಕರ ಇರ್ಬೇಡ್ವೋ, ನಿಮ್ಮ ಅಮ್ಮನಿಗೋಸ್ಕರ ಇರೋ. ನೀನಿಲ್ದೆ ಅವ್ರಿಗೆ ಕಷ್ಟ ಆಗತ್ ಕಣೋ. ಮೋಸ್ತಾಟ ಆಡಿ ನೀವು ಅಪ್ಪನ ಜೊತೆ ಸೇರಿ ನಮ್ಮನ್ನ ಬೀದಿ ನಿಲ್ಸಿ ಈಗೇನೆ ಗರ್ತಿ ತರ ಮಾತಾಡ್ತಿದ್ಯಾ? ಅಣ್ಣ ವಾಪಸ್ ಬರೋ ತರ ಮಾಡಮ್ಮ. ಅವನಂದ್ರೆ ನಮ್ಮೆಲ್ಲರಿಗೂ ಇಷ್ಟ. ಚಿಕ್ಕಮ್ಮ ಆಳೋದ್ ನೋಡಕ್ ಆಗ್ತಾ ಇಲ್ಲ. ಅವನಣೆ ಬರಹ. ನಿನಗ್ ಗೊತ್ತಾ, ನನಗ್ ಗೊತ್ತಾ ಮಗು? ಎಲ್ಲ ಗೊತ್ತಿರೋದು ನಿನಗೆ ಅಲ್ವಮ್ಮ? ಅಲ್ವಾ? ಅವನು ಅವನ ಜೀವನದ ಹಾದಿ ಹಿಡಿದಿದ್ದಾನೆ ಮಗು. ಕಾಲ ಉತ್ತರ ಕೊಡುತ್ತೆ. ನೋಡೋ, ನನ್ನ ಜೊತೆಲಿರು. ನನ್ನ ಹೆಸರಲ್ಲಿ 16 ಎಕರೆ ನೀರಾವರಿ ಜಮೀನಿದೆ. ಅದನ್ನ ನೋಡ್ಕೊಂಡಿರು. ಕೇಶವನಾಥರು ನಮ್ಮ ಮನೆ ಕಿತ್ಕೊಂಡ್ರು, ನನ್ನ ಕೆಲಸ ಕಿತ್ಕೊಂಡ್ರು. ಈಗ ನಾನು ನಿಮ್ಮ ಜೊತೆ ಬಂದಿದ್ರೆ ಸುಮ್ಮನೆ ಬಿಡ್ತಾರ? ನನ್ನಿಂದ ನಿಮಗೂ ಸುಮ್ಮನೆ ರಗಳೆ. 10 ಗಾಡಿ ಕೆಲಸ ನಮ್ಮ ಜಮೀನಲ್ಲಿ ಮಾಡು. ನಿಮ್ ದೊಡ್ಡಪ್ಪನ ಮನೇಲಿರು. ಬದುಕನ್ನ ವ್ಯಾಪಾರ ಥರ ನೋಡೋರ್ ಮನೇಲಿ ನಾನು ಇರಲ್ಲ. ಬೇಕಾದ್ರೆ ದೇವಸ್ಥಾನದ ಹೊರಜಗಲಿ ಮೇಲೆ ಮಲಗಿದ್ರು ಸರಿನೇ. ನೋಡೋ, ಯಾವುದು ಬೇಡ. ಸುಮ್ಮನೆ ನನ್ನ ಗಾಡಿ ಹತ್ತು. ಮಿಕ್ಕಿದ ವಿಚಾರ ನನಗ್ ಬಿಡು, ನಾನು ನೋಡ್ಕೋತೀನಿ. ನಮ್ಮ ತಂದೆಗೆ ನಿನ್ ಮೇಲೆ ಕೋಪ ಇಲ್ಲ ಕಣೋ. ಈ ನಿಶ್ಚಿತಾರ್ಥದ ಪುರಾಣದಿಂದ ಸದಾನಂದನ ಕೆಲಸ ಹೋಯ್ತು. ಅವತ್ತಿಂದ ಅವನ ಮನಸ್ಸೇ ಬದಲಾಯ್ತು. ಬರ್ತಾನೆ ಬಿಡು ಮಂಗಳ. ಆವೇಶದಲ್ಲಿ ಹೋಗಿದ್ದಾನೆ. 1-2 ದಿವಸ ಸ್ನೇಹಿತರ ಮನೇಲಿ ಇರ್ತಾನೆ. ಎಂತವ್ರಿಗೂ ಅಮ್ಮ ನೆನಪಾಗದೆ ಇರ್ತಾಳ? ನೆನಪಾಗುತ್ತೆ, ಬರ್ತಾನೆ ಬಿಡು. ಮುಂದೆ ನಿನಗೆ ಸುಚೇಂದ್ರ ಇಷ್ಟ ಆದ್ರೂ ಅವ್ರ ಮನೆ ಸಂಬಂಧ ಬೇಡ. ಅವರು ನನ್ನನ್ನು ಹಿಡಿದು ಕಟ್ಟಾಕಿದ್ ಯಾಕೆ ಗೊತ್ತಾ? ಅದೇನೋ ಶಂಖ ಅಂತೆ. ಶಂಖ ಅಂದಿದ್ದನ್ನ ಕೇಳಿಸ್ಕೊಂಡೆ. ಬಾಯಿ ಮುಚ್ಕೊಂಡು ಬಿದ್ದಿರು, ಎಷ್ಟು ಬೇಕೋ ಕೊಡ್ತೀವಿ ಅಂದ್ರು. ನಾನು ಕೇಳಲಿಲ್ಲ, ಕಟ್ಟ ಹಾಕಿದ್ರು. ಯಾವುದೋ ಶಂಖದ ಹಿಂದೆ ಬಿದ್ದಿದ್ದಾರೆ ದೇವಿ ಕೇಶವನಾಥರು. ನಿನ್ನ ಹತ್ರ ಇದೆ ಅಂತಲ್ಲ ಶಂಖ. ಏನಿದೆ ಅಂಥದ್ದು ಆ ಶಂಖದಲ್ಲಿ? ನಮ್ಮ ಅಪ್ಪನ ಪರವಾಗಿ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ದೊಡ್ಡವ್ರನ್ನ ಎದುರಿಸಿ ಬದುಕೋ ತಾಕತ್ತಿಲ್ಲ ನಮಗೆ. ನಿಮ್ಮನ್ನು ನೋಡಿದ್ರೇ ಕೈಕಾಲೆಲ್ಲ ನಡ್ಕತ್ತೆ. ನಾವು ಮೊದಲೇ ಬಡವರು. ನಮ್ಮಂಥವ್ರು ಬೇರೋಗಿ ಮಾಡೋ ಅವಮಾನ, ತೋರಿಸೋ ಕೋಪ ನಮ್ಮ ನಾಶಕ್ಕೆ ಮೂಲ. ನಮ್ಮ ಅಪ್ಪನ ಕ್ಷಮಿಸ್ಬಿಡಿ. ದೊಡ್ಡಪ್ಪನ್ನ ಸೇರಿಸ್ಕೊಳ್ತಿಲ್ಲ ಕ್ಷಮಾಪಣಾ ಪಟ್ಟಿಲಿ. ಆ ಮನುಷ್ಯನ ಪರ ನಿಂತು ಮಾತಾಡಕ್ಕೂ ನಂಗೆ ಅಸಹ್ಯ ಅನ್ಸತ್ತೆ. ದರಿದ್ರದವರು. ಆದರ್ಶದಲ್ಲಿ ಬದುಕ್ತಿದ್ದೆ, ಹಾಗೇ ಇರು. ನೀವು ಒಂದೊಂದ್ಸತಿ ತುಂಬಾ ಅತಿ ಆಡ್ತೀರಾ ಅಪ್ಪಾಜಿ. ನಾ ಕೋಪ ಬಿಡಿ ಅಂತ ಬೇಡ್ಕೊಂಡ್ರು ನೀವು ಬಿಡಲ್ಲ. ಬಗ್ಗಿರ್ಲಿಲ್ವೇನೋ? ಬಗ್ಗೆದ್ದಕ್ಕೆ ಶಾಂತಮೂರ್ತಿ ತರ ಇದ್ದಿದ್ದಕ್ಕೆ ಕಲ್ಲು ಹೊಡೆದ್ರು. ಮನಸ್ಸು ಭಿನ್ನ ಆಯ್ತು. ಇನ್ಮೇಲೆ ನೀನು ಕೆಲವು ವಿಚಾರಗಳಲ್ಲಿ ಸುಮ್ಮನಿರೋದು ಒಳ್ಳೇದು. ಅವ್ನು ಸ್ವಲ್ಪ ದಿವಸ ಇಲ್ಲೇ ಇರ್ಲಿ ಅಪ್ಪಾಜಿ. ಅವ್ನಿಗೆ ಯಾರು ಇಲ್ಲ ಅಪ್ಪಾಜಿ. ಬಿಡಿ ಸುಚೇಂದ್ರ, ಮನೆಯವರೇ ಆಗ್ಬರ್ಲಿಲ್ಲ. ಎಲ್ಲಾದ್ರೂ ಬದುಕ್ತೀನಿ. ಮಗ ಮುಖ್ಯ ನನಗೆ. ಸ್ವಲ್ಪ ದಿನ ಇಲ್ಲೇ ಇರು.